ಈಗ ಈ ಕಾಂತಾರ ಒಂದಲ್ಲಿ ನೀವು ರಾಣಿ ಪಾತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಬಂದೋದ್ರಿ, ಇಲ್ಲೂ ಕೂಡ ಯಾವುದೋ ಒಂದು ಪಾತ್ರದಲ್ಲಿ ಇಣಕ್ಕೆ ಹೋಗ್ತೀರಿ. ಏನೋ ಪ್ರಗತಿ ಇದ್ರೆ ಅದು ಸಿನಿಮಾ ಒಂದು ಲೆವೆಲಿಗೆ ಬರುತ್ತೆ ಅಂತ ಒಂದು ನಂಬಿಕೆ ಇರಬೇಕು ಅಂತ ಅನ್ಸುತ್ತೆ. ಅದು ತಮಾಷೆ ಮಾಡ್ತಿರ್ತಾರೆ. ಅಂದರೆ ಸರ್ಕಾರಿ ಸಿನಿಮಾ ಮಾಡಿದಾಗ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ಮತ್ತು ಸಿನಿಮಾನು ಕಮರ್ಷಿಯಲಿ ಹಿಟ್ಟಾಯಿತು. ಸೊ ಕಾಂತಾರನೂ ಹಾಗೆ ಆಯಿತು. ನಾನು ಚಾರ್ಲಿಗೆ 777 ಚಾರ್ಲಿಗೂ ಕಾಸ್ಟ್ಯೂಮ್ ಮಾಡಿದ್ದೆ, ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು, ಲಾಸ್ಟ್ ಕಾಂತಾರಾಗೂ ಬಂತು. ಸೊ ಅದಕ್ಕೆ ಇವರೆಲ್ಲ ಟೀಮಲ್ಲಿ ತಮಾಷೆ ಮಾಡ್ತಿರ್ತಾರೆ, ನೀವು ಗೆಸ್ಟ್ ಅಪಿಯರೆನ್ಸ್ ಮಾಡಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದರೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ಕಮರ್ಷಿಯಲಿ ಹಿಟ್ ಆಗುತ್ತೆ ಅಂತ. ಸೊ ಹಂಗೆ ತಮಾಷೆ ಮಾಡಿ ಇಲ್ಲ ಈ ಸಲ ನೀವು ಒಂದು ಸ್ಮಾಲ್ ರೋಲ್ ಇದೆ ಅಂತ, ನಾನು ಇಷ್ಟು ಕೆಲಸ ರಾಜ್ ಬೀದಿಯಲ್ಲಂತೂ ಹೆಕ್ಟಿಕ್ ವರ್ಕ್ ಇತ್ತು, ಇಲ್ಲಿ ಆಗಲ್ಲ ಕಾಸ್ಟ್ಯೂಮ್ ಎಲ್ಲ ಬೇರೆಯವ್ರದ್ದು ಹ್ಯಾಂಡಲ್ ಮಾಡೋದೇ ಇರತ್ತೆ, ನಾನು ಕಾಸ್ಟ್ಯೂಮ್ ಹಾಕೊಂಡು ಕೂತ್ರೆ ಆಗಲ್ಲ ಇಲ್ಲಿ ಅಂತ ಅಂದ್ಕೊಂಡು ಆಗಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ರಿಷಬ್ ಹೇಳಿದ್ರು 1 ಡೇ ಅಷ್ಟೇ ಚಿಕ್ಕದು, ನೀನು ಬಂದ್ಬಿಟ್ಟು ಹೋಗು, ಅದೊಂದು ನಮ್ಮದು ಶಾಸ್ತ್ರ ಅಲ್ಲ ಅನ್ನೋ ಥರದಲ್ಲಿ ಅದೊಂದು 1 ಡೇ ಅಷ್ಟೇ. ಅದೊಂದು ನಾನು ನನ್ನ ಗೊತ್ತಾಯ್ತು ಈಗ ಮುಂದಿನ ಎಲ್ಲ ಸಿನಿಮಾದಲ್ಲೂ ಪ್ರಗತಿ ಕಾಣಿಸ್ಕೊತಾರೆ ಅಂದ್ರೆ. ಅಯ್ಯೋ ಇಲ್ಲ ಸರ್, ಹಾಗೇನಿಲ್ಲ. ಇದು ಏನಂದರೆ ಯಾವತ್ತು ಒಂದು ಕೆಲಸದ ಮೇಲೆ ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು. ಇಷ್ಟು ಹಾರ್ಡ್ ವರ್ಕು, ಇಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೆ ಯಾವುದೇ ಟೀಮ್ ಮಾಡಿದ್ರೂ ತುಂಬ ಆನೆಸ್ಟ್ ಎಫರ್ಟ್ಗೆ ರಿಸಲ್ಟ್ ಸಿಗತ್ತೆ ಅಂತ ಅನ್ಸುತ್ತೆ. ಅಲ್ಲ, ಮೆಚ್ಚುವಂಥ ಅಂಶಗಳು ಬಹಳ ಇದೆ. ನಾನು ಒಂದು ಪ್ರಶ್ನೆ, ಇದು ಕೂಡ ಡಿಫಿಕಲ್ಟನ್ನೇ, ರಿಷಬ್ ಹತ್ರ ಮೆಚ್ಚಿದಿರುವಂಥ ಅಂಶ ಯಾವ್ದಾರು ಇದೆಯಾ? ಹಾಂ ಇದೆ. ಏನಂದರೆ ಸಿನಿಮಾ ಅಂದರೆ ಎಲ್ಲ ಅವ್ರದ್ದು ಏನು ಕೇರ್ ಮಾಡಲ್ಲ, ಅಷ್ಟು ರಿಸ್ಕ್ಗಳನ್ನು ತೊಗೊಂಡು ಕೆಲಸ ಮಾಡ್ತಾರೆ. ಸಮ್ಟೈಮ್ ಅದು ನನಗೆ ತುಂಬ ಇಟ್ಬಿಡ್ತಾರೆ, ಕೇರೇ ಮಾಡಲ್ಲ. ಅಂದರೆ ಅವ್ರಿಗೆ ಈ ಸೀನ್ ಹಿಂಗೆ ಬರಬೇಕು ಅಂದರೆ ಅದು ಹಿಂಗೆ ಬರಬೇಕು, ಅದನ್ನು ಸ್ವಲ್ಪ ರಿಸ್ಕ್ ತೊಗೊಳ್ತಾರಲ್ಲ, ಅವಾಗ ನನಗೆ ಟೆನ್ಷನ್ ಆಗ್ತಿರುತ್ತೆ. ಮತ್ತು ಸೆಲ್ಫ್ ಕೇರ್ ಮಾಡೋದಕ್ಕೂ ಅವ್ರಿಗೆ ಟೈಮೇ ಇಲ್ಲ. ಅಂದರೆ ನನಗೆ ಇವಾಗ ಫಸ್ಟ್ ಏನಂದರೆ ಅವರು ಒಂದು ರೆಸ್ಟ್ ಮಾಡಬೇಕು ಸ್ವಲ್ಪ. ಅಂದರೆ ಲೈಫಲ್ಲಿ ಒಂದು ಪಾಸ್ ಮಾಡಿ ರಿಫ್ಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ. ತುಂಬ ಕೆಲಸನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದೊಂದು ನೀವು ಮಕ್ಕಳಿಗೆ ಜೋಗಳ ಹೇಳಿದ್ರಲ್ಲ ಗೊತ್ತಿಲ್ಲ, ಈಗ ರಿಷಬ್ ಮಲಗಿಸಿ ಜೋಗಳ ಹೇಳ್ಬೇಕು, ನೀವು ಮಲಗಿಸ್ಬೇಕು, ಹೇಳ್ಬೇಕು. ಅವ್ರು ಅಷ್ಟು ರೆಸ್ಟ್ ಮಾಡಬೇಕು, ಅವ್ರ ಬಾಡಿ ಆ್ಯಂಡ್ ಮೈಂಡ್ ನೀಡ್ಸ್ ರೆಸ್ಟ್ ಇವಾಗ. ಮೇಡಮ್, ಒಂದು ಬ್ಯೂಟಿಫುಲ್ ಲೈನ್ ಇದೆ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿ ಒಲುಮೆಯ ಭಾಗ್ಯವನ್ನರಿಯದ ಗಂಡಿಗೆ ಜಯವಿಲ್ಲ ಅಂತ. ಬ್ಯೂಟಿಫುಲ್. ಏನಂತೀರಿ? ನನಗೆ ಆ ಕ್ರೆಡಿಟ್ ತೊಗೊಳೋದೇ ತುಂಬ ದೊಡ್ಡ ಇದು ಅನ್ಸುತ್ತೆ. ಎಲ್ಲರೂ ಹೇಳ್ತಾರೆ, ಬಟ್ ನಾನು ಅದೇ ಹೇಳ್ತಿದ್ನಲ್ಲ, ರಿಷಬೇ ಸಾಟಿ. ರಿಷಬ್ ಆಗಿರ್ಬೋದು, ಆ ಟೀಮ್ ಆಗಿರ್ಬೋದು, ಎಲ್ಲರೂ ಒಂದು ನಾನು ಹೇಳ್ತಿದ್ನಲ್ಲ, ಎಲ್ಲರೂ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ, ಇನ್ನೊಂದು ಯೋಚನೆಗಳೇ ಇಲ್ಲದೆ ಒಂದು ಕನ್ಸನ್ನು ಸಾಕಾರ ಮಾಡೋಕ್ಕೆ ಹೊರಟಾಗ ಅದಕ್ಕೆ ದೇವರುಗಳಿಗೂ ಆಪ್ಷನ್ ಇರಲ್ಲ, ಬ್ಲೆಸ್ ಮಾಡಲೇಬೇಕಾಗತ್ತೆ. ಅವಾಗ ಜನಗಳು ಕೈ ಹಿಡಿತಾರೆ. ಸೊ ನೋಡಿ, ಈ ದೇವ್ರದ್ದು ಇಷ್ಟೊಂದು ಆಶೀರ್ವಾದ ಇದ್ರೂ ಕೂಡ ಅಲ್ಲಲ್ಲಿ ಅಪಸ್ವರಗಳನ್ನು ಎತ್ತುವಂಥವ್ರು ಕೂಡ ಇರ್ತಾರೆ. ಈ ವಿಪರೀತವಾಗಿ ಈ ವೇಷವನ್ನೆಲ್ಲ ಹಾಕಿ ಹುಚ್ಚಾಟ ಮಾಡಿದ್ದು, ಈ ಥರದ್ದೆಲ್ಲ ಇದೆಯಲ್ಲ, ಅದನ್ನು ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಹೊಂಬಾಳೆ ಸಿನಿಮಾದವರು ಹೇಳ್ಬಿಟ್ರು, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಅಂತ. ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು, ಟಿ ವಿ ನೈನ್ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ನೃತ್ಯ ಮಾಡಿದರು. ರಿಷಬ್ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ನೋಡಿ, ಅದಕ್ಕೆ ಅದರದ್ದೇ ಆದಂಥ ಬೇರೆ ಒಂದು ನಂಬಿಕೆಗಳಿದೆ, ಭಾವನೆಗಳಿದೆ, ದಯವಿಟ್ಟು ಅದನ್ನು ಹಾಕಬಾರ್ದು ಅಂತ. ನಾವು ಕೂಡ ಅದನ್ನು ಹಾಕಲಿಲ್ಲ, ಪ್ರಶ್ನೆ ಬೇರೆ. ಈಗ ನೋಡಿ, ಈಗ ಯಾರೋ ದೈವ ಕೇಳೋದು, ಯಾರೋ ದೈವ ಏನು ಗೊತ್ತಾ, ಇಲ್ಲ ಈ ಇದರಲ್ಲಿ ನಾನು ಶಿಕ್ಷೆ ಕೊಡ್ತೀನಿ ಅನ್ನೋದು, ಈ ಥರದ್ದು. ಇವಾಗ ನಿಮಗೆ ಗೊತ್ತಿದೆಯಲ್ಲ, ಗೊತ್ತಿರುತ್ತೆ ಖಂಡಿತವಾಗ್ಲೂ. ಈಗ ಸಂಬಂಧಪಟ್ಟಂಥ ದೇವಸ್ಥಾನದವ್ರು ಹೇಳಿದ್ದಾರೆ, ಇಲ್ಲ ಇದು ದೈವ ನರ್ತಕರು ಮಾಡಿದ್ದು, ಈ ರೀತಿ ಹೇಳಿದ್ದಿದು, ಇದು ದೈವ ಹೇಳಿದ್ದು ಖಂಡಿತವಾಗಲೂ ಇಲ್ಲ, ದೈವ ಯಾರಿಗೂ ಆ ರೀತಿ ಶಿಕ್ಷೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ಶಿಕ್ಷೆ ಕೊಡೋದೂ ಇಲ್ಲ, ಅದು ಯಾವಾಗಲೂ ಕೂಡ ಪ್ರೀತಿಸೋದು, ಹರಿಸೋದು ದೈವದ ಕೆಲಸ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನಂತೀರ ಅದ್ರ ಬಗ್ಗೆ? ಸೊ ಈ ವಿಷಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ, ಬಟ್ ನನಗೆ ಏನು ಸರ್, ಖಂಡಿತ ನಾನೇನು ಹೇಳ್ತೀನಿ ಅಂದರೆ, ಈ ದೈವದ ಆಶೀರ್ವಾದ ಇಲ್ಲದೆ ನಮಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಈ ಸಿನಿಮಾ. ಯಾವುದೇ ಸ್ಟೇಜಲ್ಲಿ ನಿಂತೋಗ್ಬಿಡ್ಬೋದಾಗಿತ್ತಲ್ಲ, ಇಲ್ಲ ರಿಷಬ್ ಇದನ್ನು ಬಿಟ್ಬಿಟ್ಟು ಬೇರೆ ಸಿನಿಮಾ ಮಾಡ್ಬೋದಾಗಿತ್ತಲ್ಲ, ಬೇರೆ ಬೇಕಾದಷ್ಟು ಅವಕಾಶಗಳಿತ್ತು. ಆ ದೈವದ ಆಶೀರ್ವಾದ ಇದ್ದಿದ್ದರಿಂದನೇ, ಆ ಪ್ರೇರಣೆ ಇದ್ದಿದ್ದರಿಂದನೇ ಸಿನಿಮಾ ಇಷ್ಟು ಸಕ್ಸಸ್ಫುಲಿ ಫಿನಿಶ್ ಆಗಿದೆ, ಹೊರಗಡೆ ಇಷ್ಟು ಬ್ಯೂಟಿಫುಲ್ಲಾಗಿ ಹೊರಗಡೆ ಬಂದಿದೆ, ಜನ ಕೈ ಹಿಡ್ದಿದ್ದಾರೆ, ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ. ಖಂಡಿತ ಅದೆಲ್ಲ ಆ ದೈವದ ಆಶೀರ್ವಾದನೇ, ಅದನ್ನು ಯಾರು ನಾವು ಆ್ಯಸ್ ಎ ಟೀಮ್ ನಾವಂತೂ ಅಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಆ್ಯಂಡ್ ಅದು ಬಿಟ್ಟು ಲೈಕ್ ಎಲ್ಲ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲ ಸರ್. ಲೈಕ್ ಎಲ್ಲದು ಇವಾಗ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಏನು ಅವ್ರಿಗೆ ಅನ್ಸಿದ್ನ ಹೇಳೋದಕ್ಕೋ ಇದು ಮಾಡೋದಕ್ಕೂ. ದೈವದ ವಿಷಯಗಳನ್ನು ರಿಷಬ್ ಆಗಲಿ, ಟೀಮ್ ಆಗಲಿ, ಹೊಂಬಾಳೆಯಿಂದ ತುಂಬ ಸಲ ಹೇಳ್ಕೊಂಡು ಬಂದಿದ್ದಾರೆ, ಎಲ್ಲ ಸ್ಟೇಜ್ಗಳಲ್ಲಿ ಹೇಳಿದ್ದಾರೆ. ದೈವದ ಸಂಪೂರ್ಣ ಆಶೀರ್ವಾದ ಇದೆ ಅನ್ನೋದು ಕಾಂತಾರ 1ನಲ್ಲೂ ಕೂಡ ಅದು ಪ್ರೂವ್ ಆಗಿದೆ. ಅದನ್ನೇನು ಮತ್ತೆ ನಾವು
ಪ್ರೂವ್ ಮಾಡುವಂಥ ಅಗತ್ಯನೇ ಇಲ್ಲ ಅಂತ. ಆ್ಯಂಡ್ ರಿಷಬ್ ತುಂಬ ಶ್ರದ್ಧೆ, ಭಕ್ತಿ, ಭಕ್ತಿಯಿಂದ ನಮಗೆ ಯಾವತ್ತೂ ಆ ದೇವ್ರ ಮೇಲೆ ಭಕ್ತಿ ಇದೆ. ಆ ಭಕ್ತಿಯಿಂದನೇ ಅದನ್ನು ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಆದಾಗ ಅವ್ರು ತುಂಬ ಸಲ ಹೇಳ್ಕೊಂಡು ಬಂದಿದ್ದಾರೆ ಇದನ್ನು. ಅವರು ಎಷ್ಟು ಹೇಳಲಿಕ್ಕಾಗತ್ತೆ ಅದನ್ನು ಹೇಳಿದ್ದಾರೆ. ಅಲ್ಲ, ನೀವು ಹೇಳಿದ್ರಿ ಮಾತಾಡೋಕೆ ಭಯ ಆಗುತ್ತೆ ಅಂತ. ಎಷ್ಟು ಸುದೀರ್ಘವಾಗಿ ಮಾತಾಡ್ತಾ ಇದ್ರಲ್ಲ ಮೇಡಮ್, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ಹಾಂ, ನಿಜವಾಗ್ಲೂ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಳ ಬ್ಯುಸಿ ಇದ್ರಿ, ಜೊತೆಗೆ ತುಂಬ ಹೆಕ್ಟಿಕ್ ಇದ್ರಿ. ಆದರೂ ನಾನು ಒಂದು 20 ನಿಮಿಷ ಅಂದ್ಕೊಂಡೆ, ಅದು ತುಂಬ ಎಳ್ಕೊಂಡು ಹೋಯಿತು. ಎಸ್ ಮೇಡಮ್, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ನೀವು ನಿಮ್ಮ ಮನೆಯವರು ಇನ್ನೂ ಜೀವನದಲ್ಲಿ ತುಂಬ ಇದೆ, ತುಂಬ ಎತ್ತರಕ್ಕೆ ಹೋಗ್ತೀರಿ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಸ್, ಇದು ಪ್ರಗತಿಯವರ ಜೊತೆಗಿನ ವಿಶೇಷ ಸಂದರ್ಶನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.